ಹಾಯ್, ಹ್ಯಾಪಿ ದೀಪಾವಳಿ. ನಾನಿವತ್ತು ಹೈದರಾಬಾದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿರುವ ವಾರಂಗಲ್ಗೆ ಬಂದಿದ್ದೇನೆ. ಇಲ್ಲಿ ಸುಮಾರು ಹಿಸ್ಟೋರಿಕಲ್ ಪ್ಲೇಸಸ್ ಇದೆ ಅಂತೆ. ಏನೇನಿದೆ ಅಂತ ಇವತ್ತು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸದ್ಯಕ್ಕೆ ನಾನು ರೈಲ್ವೆ ಸ್ಟೇಷನಲ್ಲಿದ್ದೇನೆ. ಇಲ್ಲಿ ಪಕ್ಕದಲ್ಲಿ ರೈಲ್ವೆ ಕೋಚ್ ರೆಸ್ಟೋರೆಂಟ್ ಕಾಣ್ತಾ ಉಂಟು. ಒಳಗಡೆ ಹೋಗಿ ನೋಡುವ ಹೇಗಿದೆ ಅಂತ. ಇಲ್ಲಿ ಒಳಗಡೆ ಹೋಗಿ ಕೇಳಿದಾಗ ನನಗೆ ಗೊತ್ತಾಯಿತು, ಇಲ್ಲಿ ಅವರು ಸರ್ವ್ ಮಾಡೋದಿಲ್ಲ. ಕೆಳಗಡೆಯಿಂದ ನಾವು ಫುಡ್ ಆರ್ಡರ್ ಮಾಡಿ ತೊಗೊಂಡು ಹೋಗಿ ಇಲ್ಲಿ ಕೂತ್ಕೊಂಡು ತಿನ್ಬೋದು ಅಂಥೇಳಿ. ಚೆನ್ನಾಗಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದು ರೈಲ್ವೆ ಕೋಚ್ನಲ್ಲಿ ಕೂತ ಹಾಗೆ ಇದೆ ಎಕ್ಸ್ಪೀರಿಯನ್ಸ್. ಫುಡ್ ಟೇಸ್ಟ್ ಅಷ್ಟೇನು ಚೆನ್ನಾಗಿರಲಿಲ್ಲ. ನಾನು ಮಸಾಲೆ ದೋಸೆ ಟ್ರೈ ಮಾಡಿದೆ. ನೆಕ್ಸ್ಟ್ ನಾನು ಇಲ್ಲಿಂದ ವಾರಂಗಲ್ ಫೋರ್ಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಹೇಗೆ ಹೋಗೋದು ಅಂತ ಅಂದ್ಕೊಂಡು ಆಟೋದವ್ರಿಗೆ ಕೇಳಿದರೆ 150 ರೂಪಾಯಿ ಹೇಳಿದರು. ಜಸ್ಟ್ 3 ಕಿಲೋಮೀಟರ್ ಇರೋದು ರೈಲ್ವೆ ಸ್ಟೇಷನಿಂದ. ಮತ್ತು ನಾನು ಬಸ್ ಇದೆಯಾ ಅಂತ ಕೇಳಿದೆ. ಅಲ್ಲಿ ಬಸ್ ಇಲ್ಲ, ಅಲ್ಲಿಗೆ ಡೈರೆಕ್ಟಾಗಿ ಅಂತ ಹೇಳಿದರು. ಆವಾಗ ನಂಗೆ ಗೊತ್ತಾಯಿತು ರ್ಯಾಪಿಡೋ ಇದೆ ಅಂತ. ಸೊ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ನಾನೀಗ ವಾರಂಗಲ್ ಫೋರ್ಟ್ ರೀಚ್ ಆಗಿದ್ದೇನೆ. ಇದು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧೀನದಲ್ಲಿದೆ. ಹಾಗಾಗಿ ಅವರ ವೆಬ್ಸೈಟ್ ಮುಖಾಂತರ ಕೂಡ ನಾವು ಟಿಕೆಟನ್ನು ಪಡ್ಕೊಳ್ಬೋದು. ವೆಬ್ಸೈಟಲ್ಲಿ ಟಿಕೆಟ್ ತೊಗೊಂಡ್ರೆ ಒಬ್ಬರಿಗೆ ಟಿಕೆಟ್ ಪ್ರೈಸ್ 20 ರೂಪಾಯಿ. ಇಲ್ಲಿ ಡೈರೆಕ್ಟಾಗಿ ತೊಗೊಂಡ್ರೆ 25 ರೂಪಾಯಿಗಳು. ಹಾಯ್, ನಾನೀಗ ವಾರಂಗಲ್ ಫೋರ್ಟಲ್ಲಿದ್ದೇನೆ. ಇದು ಕಾಕತೀಯ ರಾಜರು ಕಟ್ಟಿಸಿದಂತೆ. ಆದರೆ ಈಗ ಫೋರ್ಟ್ ಥರ ಇಲ್ಲಿ ಏನೂ ಇಲ್ಲ, ಎಲ್ಲ ಮುರಿದು ಬಿದ್ದಿದೆ, ಶಿಥಿಲಾವಸ್ಥೆಯಲ್ಲಿದೆ. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಇದು. ಟಿಕೆಟ್ ಪ್ರೈಸ್ 20 ರೂಪಾಯಿ. ಒಂದು ಸಲ ನೋಡ್ಬೋದಷ್ಟೆ. ನೋಡಿ, ಎಲ್ಲ ಬಿದ್ದೋಗಿದೆ. ಇಷ್ಟೇ ಇರೋದು. ನಾನು ಆಲ್ರೆಡಿ ಹೇಳಿದಂತೆ ಕಾಕತೀಯ ರಾಜನಾದ ಗಣಪತಿ ದೇವನು ಸುಮಾರು 13ನೇ ಶತಮಾನದಲ್ಲಿ ಈ ಕೋಟೆಯನ್ನು ಕಟ್ಟಿಸಿದನಂತೆ. ಅವನ ಕಾಲಾನಂತರ ಅವನ ಮಗಳಾದ ರಾಣಿ ರುದ್ರಮ್ಮ ದೇವಿಯು ಈ ಕೋಟೆಯ ಕೆಲಸವನ್ನು ಮುಂದುವರಿಸಿದಳು ಎಂದು ಇತಿಹಾಸ ಹೇಳುತ್ತೆ. ನಾನು ಅಂದ್ಕೊಂಡದ್ದು ಏನಂತಂದರೆ, ಇದು ಕಾಲಕ್ರಮೇಣ ಶಿಥಿಲಾವಸ್ಥೆಗೆ ಬಂದು ಬಿದ್ದು ಹೋಗಿದೆ ಅಂತ. ಆದರೆ ಇತಿಹಾಸ ಓದಿದಾಗ ನನಗೆ ಗೊತ್ತಾಯಿತು, ಈ ಕೋಟೆಯು ಸುಮಾರು ಆಕ್ರಮಣಕಾರರ ದಾಳಿಗೆ ಒಳಗಾಗಿತ್ತು ಎಂದು. ಮೊದಲಿಗೆ ಅಲ್ಲಾವುದ್ದೀನ್ ಖಿಲ್ಜಿ, ಅವನ ನಂತರ ಡೆಲ್ಲಿಯ ಸುಲ್ತಾನರು, ಆಮೇಲೆ ಕುತುಬ್ ಶಾಹಿಗಳು, ಕೊನೆಗೆ ನಿಜಾಮರು ಕೂಡ ಈ ಕೋಟೆಯನ್ನು ವಶಪಡಿಸಿಕೊಂಡಿದ್ದರು. ಒಂದು ಕಾಲದಲ್ಲಿ 19 ಕಿಲೋಮೀಟರ್ ವಿಸ್ತಾರವಾಗಿದ್ದಂತಹ ಈ ಕಾಕತೀಯರ ಕೋಟೆಯು ಈಗ ಪಳೆಯುಳಿಕೆಗಳಿಗೆ ಅಷ್ಟೇ ಸೀಮಿತವಾಗಿದೆ. ಸುಮಾರು 30 ಫೀಟ್ ಎತ್ತರವುಳ್ಳಂತಹ ಇಂತಹ ಕಂಬಗಳು ಕೋಟೆಯು ಎಷ್ಟು ಅದ್ಭುತವಾಗಿದ್ದಿರಬಹುದು ಎಂದು ಸೂಚಿಸುತ್ತದೆ. ನೆಕ್ಸ್ಟ್ ನಮ್ಮ ಪಯಣ ಕೋಟೆಯ ಪಕ್ಕದಲ್ಲೇ ಇರುವಂತಹ ಏಕಶಿಲಾ ಗುಡ್ಡದ ಕಡೆಗೆ. ಇಲ್ಲಿ ಕೂಡ ಟಿಕೆಟ್ ಪ್ರೈಸ್ ಒಬ್ಬರಿಗೆ 20 ರೂಪಾಯಿಗಳು. ಇಲ್ಲಿ ಮೊದಲಿಗೆ ಮಕ್ಕಳ ಪಾರ್ಕನ್ನು ನಾವು ಕಾಣಬಹುದು. ಒಳಗಡೆ ಏನಿದೆ ಅಂತ ಹೋಗಿ ನೋಡುವ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಏಕಶಿಲಾ ಗುಡ್ಡ. ಇದಕ್ಕೆ ತೆಲುಗಿನಲ್ಲಿ ಒರುಗಲ್ಲು ಅಂತ ಹೇಳ್ತಿದ್ರಂತೆ. ಕಾಲಕ್ರಮೇಣ ಅದು ವಾರಂಗಲ್ ಆಯಿತು. ಹಾಗಾಗಿ ಈ ಪ್ಲೇಸಿಗೆ ವಾರಂಗಲ್ ಎಂಬ ಹೆಸರು ಬಂತಂತೆ. ಎಂತ ಗೊತ್ತಾ, ಈಗ ಬರ್ತಾ ಇದ್ದೆ ಅಲ್ಲಿ ಎಂತ ಗಿಳಿ ಜಾತಕನ ಏನೋ ಜಾತಕ ಹೇಳುವವರು ಇದ್ರು, ಆಯಿತಾ. ಅವ್ರು ಕರೆದು, ಮೇಡಮ್ ಜಾತಕ ನೋಡಿ, ನಿಮ್ಮಲ್ಲಿ ಲಕ್ಷ್ಮಿ ಕಳೆ ಇದೆ ಅಂತ ತೆಲುಗಲ್ಲಿ ಹೇಳಿದರು. ನಂಗೆ ಅದು ಅರ್ಥ ಆಯಿತು. ಲಕ್ಷ್ಮಿ, ನಾನು ಮನಸಲ್ಲೇ ಅಂದ್ಕೊಂಡೆ, ಲಕ್ಷ್ಮಿ ಕಳೆ ಇದ್ದರೆ ಏನು ಬಂತು, ಕೈಯಲ್ಲಿ ಲಕ್ಷ್ಮಿನೇ ಇಲ್ವಲ್ಲ ಅಂತ. ಈಗ ನಾವು ಮೆಟ್ಟಿಲುಗಳನ್ನು ಹತ್ತಿಕೊಂಡು ಏಕಶಿಲಾ ಬೆಟ್ಟದ ಮೇಲೆ ಸಾಗುತ್ತಿದ್ದೇವೆ. ಮೇಲಿಂದ ಯಾವ ಥರದ ವ್ಯೂ ಸಿಗತ್ತೆ ಅಂತ ಹೋದ ಮೇಲೆ ನೋಡುವ. ಲೇಕ್ ಪಕ್ಕದಲ್ಲಿ ಸರೋವರವಿದೆ. ಆಮೇಲೆ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಪಾರ್ಕ್. ಬಿಸಿಲು ಸ್ವಲ್ಪ ಕಡಿಮೆ ಆಗಿದ್ರಿಂದ ಹತ್ಬೋದು. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ. ಏನೋಪ್ಪ, ಇಲ್ಲಿದ್ದ ಶಿವಲಿಂಗವನ್ನು ಆಕ್ರಮಣಕಾರರು ನಾಶ ಮಾಡಿದ್ರ ಅಥವಾ ಬೇರೆಲ್ಲಾದರೂ ತಗೊಂಡೋದ್ರ, ದೇವನೇ ಬಲ್ಲ. ಹಾಗೆ ಈ ಗುಡ್ಡದ ಪಕ್ಕದಲ್ಲಿ ವಿಶಾಲವಾದ ಸರೋವರವಿದೆ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅಂದರೆ ಸಂಜೆ ಬಂದರೆ ಒಳ್ಳೆ ವ್ಯೂ ಸಿಗ್ಬೋದು. ಸರೋವರದ ಪಕ್ಕದಲ್ಲೇ ಈ ಪುಟಾಣಿ ರೈಲನ್ನು ಕೂಡ ನೋಡ್ಬೋದು. ಮಕ್ಕಳಿಗೆ ಆಕರ್ಷಕವಾಗಿದೆ. ಮಕ್ಕಳಿಗೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಇಲ್ಲಿ ಬಂದರೆ. ನೋಡಲಿಕ್ಕೆ ಚಂದ ಉಂಟು, ಬಟ್ ನೀರು ವಾಸನೆ ಬರ್ತದೆ ಮಾರೆ. ಎಂಥ ಗಲೀಜು ನೀರ ಏನೋ.
ಸೋಲೋ ಟ್ರಿಪ್ ಬರುವ ಅಡ್ವಾಂಟೇಜ್ ಏನು ಗೊತ್ತಾ, ಈ ಸುಮಾರು ಜನರೊಟ್ಟಿಗೆ ಬಂದರೆ ಎಲ್ರಿಗೆ ಕಾಯಬೇಕು. ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ನನಗೆ ಕಾಲು ನೋವಾಗ್ತದೆ, ಅಲ್ಲಿ ಹತ್ತೋದು ಬೇಡ, ಇಲ್ಲಿ ಇಳಿಯೋದು ಬೇಡ ಅಂತ ಕಿರಿಕಿರಿ ಮಾಡ್ತಾ ಇರ್ತಾರೆ. ಒಬ್ಬರೇ ಬಂದರೆ ಯಾರಿಗೂ ಕಾಯಬೇಕಾಗಿಲ್ಲ. ನಿಮಗೆ ಓಕೆ ಅನಿಸಿತಾ ಹತ್ಕೊಂಡು ಹೋಗ್ತಾ ಇರೋದು, ಇಳ್ಕೊಂಡು ಹೋಗ್ತಾ ಇರೋದು, ಯಾರಿಗೂ ಕಾಯೋದು ಬೇಡ, ಯಾರ್ದು ಸಹ ಕಿರಿಕಿರಿ ಇಲ್ಲ, ಆರಾಮದಲ್ಲಿ ಹೋಗಿ ಆರಾಮದಲ್ಲಿ ಬರ್ಬೋದು. ಇಲ್ಲಿ ಬೋಟಿಂಗ್ ಸಹ ಉಂಟಾಯ್ತಾ, ತಿದ್ದಾರೆಲ್ಲ. ಇಲ್ಲಿ ಮೀನು ಖಂಡಿತ ಸತ್ತದ ಬದುಕಿದ್ದ ಸತ್ತದ ಅಂತ ಈಜ್ತಾ ಇಲ್ಲ. ಓ ಸತ್ತಿದೆ ಮಾರೆ ಮೀನು, ತೇಲಿಕೊಂಡುಂಟು, ಅದಕ್ಕೆ ವಾಸನೆ ಬರ್ತಾ ಇರೋದು. ಅಲ್ಲಿಂದ ಕುಶ್ಮಹಲ್ಗೆ ಹೋಗುವ ದಾರಿಯಲ್ಲಿ ಒಂದು ಚೆಂಡು ಹೂವಿನ ಗದ್ದೆ ಕಂಡಿತು. ಹಾಗೆ ಒಂದು ವಿಡಿಯೋ ಮಾಡುವ ಅಂತ ಹೋದೆ. ವಿಡಿಯೋ ಮಾಡಿದ್ದಷ್ಟೇ, ಹೂ ಕೊಯ್ಲಿಲ್ಲ ಆಯ್ತಾ. ಈ ಕುಶ್ಮಹಲನ್ನು ತುಘಲಕರು ಕಟ್ಟಿಸಿದ್ರಂತೆ. ಇದನ್ನು ನೋಡಿ ನನಗೆ ಒಂದು ಸಂಶಯ ಬಂತು, ಇದಕ್ಕೆ ಯಾಕೆ ಕುಶ್ಮಹಲ್ ಅಂತ ಹೆಸರಿಟ್ಟಿರ್ಬೋದು ಅಂತ. ಒಂದು ಅದ್ಭುತವಾದ ರಚನೆ ಏನು ಅಲ್ವಲ್ಲ ಅಂಥೇಳಿ ಆಮೇಲೆ ಗೂಗಲಲ್ಲಿ ಹುಡುಕಿದಾಗ ನನಗೆ ಗೊತ್ತಾಯಿತು, ಇದನ್ನು ಅವರು ಅಡಿಟೋರಿಯಮ್ ಆಗಿ ಯೂಸ್ ಮಾಡ್ತಿದ್ರಂತೆ. ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದರೆ ಹಿಂದಿನ ಕಾಲದಲ್ಲಿ ಅಡಿಟೋರಿಯಮಲ್ಲಿ ಯಾವ ಥರದ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು ಅವರ ಕಾಲದಲ್ಲಿ ಅಂತ. ಸೊ ಹಾಗಾಗಿ ಅವರಿಗೆ ಖುಷಿ ಸಿಗ್ತಾ ಇದ್ದ ಕಾರಣ ಕುಶ್ಮಹಲ್ ಅಂತ ಹೆಸರಿಟ್ಟಿರಬಹುದು ಎನ್ನುವುದು ನನ್ನ ಒಂದು ಯೋಚನೆ. ಮತ್ತೆ ಗೊತ್ತಿಲ್ಲ ಹೇಗೆ ಅಂತ. ಹಾಯ್, ನಾನೀಗ 1000 ಪಿಲ್ಲರ್ ಟೆಂಪಲಲ್ಲಿದ್ದೇನೆ. ಯಾಕೆ 1000 ಪಿಲ್ಲರ್ ಅಂತ ಹೇಳಿದರೆ ಇಲ್ಲಿ 1000 ಪಿಲ್ಲರ್ಸ್ ಇದೆ ಅಂತೆ ಈ ದೇವಸ್ಥಾನದಲ್ಲಿ. ಹಾಗೆ ಇದಕ್ಕೆ 1000 ಪಿಲ್ಲರ್ ಟೆಂಪಲ್ ಅಂತ ಹೇಳ್ತಾರೆ. ನೋಡಲಿಕ್ಕೆ ಇದು ಒಂಥರ ನಮ್ಮ ಬೇಲೂರು ಹಳೆಬೀಡು ಅದೇ ಥರ ಕೆತ್ತನೆ ಇದೆ. ಬಟ್ ಅಷ್ಟು ಏನು ವಿಗ್ರಹಗಳನ್ನೆಲ್ಲ ಇಲ್ಲಿ ಕೆತ್ತಲಿಲ್ಲ, ಶಿಲಾಬಾಲಿಕೆ ಆ ಥರದ್ದೇನೂ ಇಲ್ಲ. ಜಸ್ಟ್ ಸಿಂಪಲ್ ಕೆತ್ತನೆಗಳು, ಫ್ಲವರ್ಸ್ ಆ ಥರದ್ದಷ್ಟೇ. ಒಳಗೆ ಹೋಗಿ ನೋಡಬೇಕು ಹೇಗಿದೆ ಅಂತ ಹೇಳಿ. ಇನ್ನೊಂದು ವಿಷಯ, ಕರ್ನಾಟಕದಲ್ಲೂ ಒಂದು 1000 ಪಿಲ್ಲರ್ ಟೆಂಪಲ್ ಇದೆ. ಎಲ್ಲಿದೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ದೇವಸ್ಥಾನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತೆ. ಇದನ್ನು ಕೂಡ ಕಾಕತೀಯ ರಾಜನಾದ ರುದ್ರದೇವನು ಕಟ್ಟಿಸಿದನಂತೆ. ಇದಕ್ಕೆ ರುದ್ರೇಶ್ವರ ಸ್ವಾಮಿ ದೇವಸ್ಥಾನ ಎಂಬ ಹೆಸರು ಕೂಡ ಇದೆ ಎಂದು ಇತಿಹಾಸ ಹೇಳುತ್ತೆ. ಹಾಗೆಯೇ ಇದರ ಮೇಲೂ ಕೂಡ ತುಘಲಕರು ದಾಳಿ ಮಾಡಿದ್ರಂತೆ. ನಾನು ಆಲ್ರೆಡಿ ಹೇಳಿದ್ದೆ, ಇದು ನಮ್ಮ ಹಳೆಬೀಡು ಬೇಲೂರು ಆ ಥರ ಕಾಣಿಸತ್ತೆ ಅಂತ ಹೇಳಿ. ಸೊ ನನಗೆ ಹಿಸ್ಟ್ರಿ ಓದಿದಾಗ ಗೊತ್ತಾಯಿತು ಇದು ಚಾಲುಕ್ಯ ಸ್ಟೈಲಲ್ಲಿ ಇದೆ ಅಂತ. ನಾವು ಚಾಲುಕ್ಯ ಮತ್ತು ಹೊಯ್ಸಳರ ದೇವಸ್ಥಾನ ಇದೇ ಶೈಲಿಯಲ್ಲಿರುವುದನ್ನು ನೋಡ್ತೇವೆ. ನೋಡಿ, ಈ ಕೆತ್ತನೆಗಳೆಲ್ಲ ಆಲ್ಮೋಸ್ಟ್ ಹಾಗೇ ಇದೆ. ಚಾಲುಕ್ಯರ ಶೈಲಿಯ ಒಂದು ದೇವಸ್ಥಾನ ನಾನು ಗದಗಲ್ಲಿ ನೋಡಿದ್ದೆ, ಸೋಮೇಶ್ವರ ಟೆಂಪಲ್ ಅಂತ. ಅಲ್ಲಿ ಕೂಡ ಈ ಥರದ ಕೆತ್ತನೆಗಳು ಕಾಣಿಸ್ಕೊಳ್ತವೆ. ಈ ಫ್ಲವರ್ ಎಲ್ಲ ಹೊಯ್ಸಳ ಮತ್ತು ಚಾಲುಕ್ಯ ಟೆಂಪಲ್ಸಲ್ಲೂ ನಾನು ನೋಡಿದ್ದೇನೆ ಈ ಥರದ ಕೆತ್ತನೆಗಳು. ಇಲ್ಲೂ ಕೂಡ ಅದೇ ಇದೆ. ಮೇ ಬಿ ಕಾಕತೀಯರು ಚಾಲುಕ್ಯರಿಂದ ಇನ್ಸ್ಪೈರ್ ಆಗಿ ಇದನ್ನು ಕಟ್ಟಿಸಿರಬಹುದು. ನಾನು ಆಲ್ರೆಡಿ ಹೇಳಿದ ಹಾಗೆ ತುಘಲಕರ ದಾಳಿಯ ಸಂಕೇತ ಇದು. ನೋಡಿ, ದೇವಸ್ಥಾನದಲ್ಲಿ ಅರೇಬಿಕ್ ವರ್ಡ್ಸಲ್ಲಿ ಬರೆದಿದ್ದಾರೆ. ಈಗ ನಾನು ಭದ್ರಕಾಳಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇದು ಇಲ್ಲಿಯ ಪುರಾತನವಾದ ದೇವಸ್ಥಾನ. ಆ್ಯಂಡ್ ನಿಮಗೆ ಗೊತ್ತಾ, ಈ ಭದ್ರಕಾಳಿ ದೇವಸ್ಥಾನವನ್ನು ಸುಮಾರು 625ನೇ ಶತಮಾನದಲ್ಲಿ ನಮ್ಮ ಚಾಳುಕ್ಯರು ಕಟ್ಟಿಸಿದ್ರಂತೆ. ಅಂದರೆ ಚಾಳುಕ್ಯರ ಸಾಮ್ರಾಜ್ಯ ಎಷ್ಟು ವಿಶಾಲವಾಗಿತ್ತು ಅಂತ ಯೋಚನೆ ಮಾಡಿ. ನಾನು ಅಂದ್ಕೊಂಡಿದ್ದೆ ಭದ್ರಕಾಳಿ ಅಂತಂದರೆ ರೌದ್ರಾವತಾರದಲ್ಲಿ ಇರಬಹುದು ವಿಗ್ರಹ ಅಂತ. ಬಟ್ ಇಲ್ಲಿ ಸೌಮ್ಯ ರೂಪದಲ್ಲಿದೆ ವಿಗ್ರಹ. ಹಿಂದೆ ಇದು ರೌದ್ರ ರೂಪದಲ್ಲಿ ಇತ್ತಂತೆ. ಮುಂದೆ ತ್ರಿಪುರ ಸುಂದರಿಯಾಗಿ ಟ್ರಾನ್ಸ್ಫಾರ್ಮ್ ಆಯಿತು ಅಂತ ಇತಿಹಾಸ ಹೇಳುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.